ಸಂಜಯ್ ಪಾಟೀಲ್ ಬಗ್ಗೆ ಒಂದು ಅವಹೇಳನಕಾರಿ ಹೇಳಿಕೆ ಕೊಡ್ತಾರೆ. ನೋಡಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಮಹಿಳೆಯರನ್ನು ನಾನು ಪ್ರತಿನಿಧಿಸ್ತೀನಿ. ಒಬ್ಬ ಮಹಿಳಾ ಮಂತ್ರಿಯಾಗಿದ್ದೀನಿ. ಯಾವುದೇ ವಿಚಾರವನ್ನು ಮಾತನಾಡಬೇಕಾದ್ರೆ ನಾಲಿಗೆ ಮೇಲೆ ಹಿಡ್ತಾ ಇರಬೇಕು. ಮಾತನಾಡೋದು ಅಂತಂದರೆ ಈ ರೀತಿ ಅಲ್ಲ. ದೇಶದ ಸಂಸ್ಕೃತಿ. ಮಾತು ತೆಗೆದ್ರೆ ಮಾತನಾಡಿದ್ರೆ ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ, ಹೇಳಿದ್ರೆ ರಾಮನ ಬಗ್ಗೆ ಮಾತನಾಡ್ತಾರೆ. ಇದನ್ನು ಇವ್ರಿಗೆ ಕಳಿಸಿದ್ದು ಇದೇನಾ ಬಿ ಜೆ ಪಿಯವರ ಹಿಡನ್ ಅಜೆಂಡಾ? ಇವತ್ತು ಯಾರಿಗೆ ಮಾತಾಡಿದ್ದಾರೆ ಅವರು? ಆ ವೇದಿಕೆ ಮೇಲೆ ಯಾರ್ಯಾರಿದ್ರು? ಯಾಕೆ ಅವ್ರನ್ನ ತಡಿಲಿಲ್ಲ? ಸ್ವಂತ ಮಂಗಲಕ ಅಂಗಡಿಯವರು ಇದ್ರಲ್ಲ, ಮಾಜಿ ಮುಖ್ಯಮಂತ್ರಿಗಳಿದ್ರಲ್ಲ, ಇನ್ನೂ ಅನೇಕ ಪ್ರಮುಖರು ಇದ್ರಲ್ಲ. ಸೊ ಇವ್ರ ಕಡೆಯಿಂದ ಇವ್ರ ಮುಖಾಂತರ ಮಾತನಾಡಿಸ್ತಾ ಇದ್ದಾರಾ? ಅಥವಾ ಈ ರೀತಿ ಹಲವು ಬಾರಿ ಮಾತನಾಡಿದ್ದಾರೆ. ಸಂಜಯ್ ಪಾಟೀಲ್ರಿಗೆ ನಮ್ಮ ಕ್ಷೇತ್ರದಲ್ಲಾಗಲಿ ನಮ್ಮ ಜಿಲ್ಲೆಯಲ್ಲಾಗಲಿ ಅವ್ರ ಸ್ಥಾನ ಏನು ಅನ್ನೋದನ್ನು ಮತದಾರರು ಈಗಾಗಲೇ ತೋರಿಸಿದ್ದಾರೆ. ಅದು ಅಲ್ಲ ಪ್ರಶ್ನೆ. ಇದು ನನಗೆ ಮಾಡಿದಂಥ ಅವಮಾನ ಅಲ್ಲ, ಇಡೀ ಸ್ತ್ರೀ ಕುಲಕ್ಕೆ ಮಾಡಿದಂಥ ಅವಮಾನ. ನಾನು ಲಿಂಗಾಯತ ಸಮಾಜದ ಹೆಣ್ಮಗಳು. ಇವತ್ತು ನನ್ನ ಲಿಂಗಾಯತ ಸಮಾಜಕ್ಕೆ ಮಾಡಿದಂಥ ಒಂದು ಅವಮರ್ಯಾದೆ ಈ ಸಂಜಯ್ ಪಾಟೀಲ್ರು ಮತ್ತು ಬಿ ಜೆ ಪಿಯವರು ಅಂತ ಹೇಳಿ ಇಡೀ ಮಹಿಳಾ ಕುಲ ಚೀತು ಅಂತ ಇದೆ. ರಾಜ್ಯದ ಎಲ್ಲ ಮಹಿಳೆಯರಿಗೆ ನಾನು ಕರೆ ಕೊಡ್ತೀನಿ, ಅವ್ರಿಗೆ ಧಿಕ್ಕರಿಸಿ ಅಂತ ಹೇಳಿ ನಾನು ಕರೆ ಕೊಡ್ತೀನಿ. ನೋಡಿ, ಅವರ ವರ್ತನೆ, ಅವರ ಸಂಸ್ಕೃತಿ ಒಂದೊಂದಾಗಿ ಜನರ ಎದುರುಗಡೆ ಹೋಗ್ತಾ ಇದೆ. ನನಗೇನೆ ಈ ರೀತಿ ಮಾತನಾಡಿದಂಥವ್ರು, ನನ್ನ ಬಗ್ಗೆನೇ ಈ ಭಾವನೆಯನ್ನು ಇಟ್ಕೊಂಡಂಥವ್ರು, ಇನ್ನೂ ಒಬ್ಬ ಈ ರಾಜ್ಯದ ಸಾಮಾನ್ಯ ಮಹಿಳೆ ಬಗ್ಗೆ ಯಾವ ಭಾವನೆಯನ್ನು ಇಟ್ಕೊಂಡಿದ್ದಾರೆ. ನಾನು ಬೇರೆಯವರ ಬಗ್ಗೆ ನಾನು ಆರೋಪ ಮಾಡಲಿಕ್ಕೆ ಹೋಗೋದಿಲ್ಲ. ಇಡೀ ಬೆಳಗಾವಿ ಜಿಲ್ಲೆಯವ್ರಿಗೆ ಗೊತ್ತಿದೆ ಸಂಜಯ್ ಪಾಟೀಲ್ ಅವರು ಏನು ಅಂತ ಹೇಳಿ. ನಾನು ಅದನ್ನು ಕೆಣಕೋಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ಪ್ರಸ್ತುತ ಬಂದಿದ್ದು ಒಬ್ಬ ಮಹಿಳೆಯ ಆತ್ಮ ಗೌರವದ ಬಗ್ಗೆ ಪ್ರಶ್ನೆ ಬಂದಿದೆ. ಆ ಬಿ ಜೆ ಪಿಯವರ ಹಿಡನ್ ಅಜೆಂಡಾನೇ ಇದು. ಅದಕ್ಕೋಸ್ಕರನೇ ಗ್ಯಾರಂಟಿ ಕೂಡ ವಿರೋಧ ಮಾಡ್ತಾ ಇದ್ದಾರೆ ಅವರು. ಬಿ ಜೆ ಪಿಯವರು ಮಹಿಳೆಯರ ಸಬಲೀಕರಣದ ವಿರೋಧಿಗಳು, ಮಹಿಳಾ ಅಭಿವೃದ್ಧಿಯ ವಿರೋಧಿಗಳವರು. ಬಾಯಿ ಸುಮ್ಮನೆ ಮಾತಾಡೋದು ರಾಮನ ಹೆಸರನ್ನು ತೆಗೆದುಕೊಂಡು. ಇವತ್ತು ರಾಮರಾಜ್ಯದ ಪರಿಕಲ್ಪನೆ ಇಲ್ಲ ಅವರಿಗೆ. ಮಹಿಳೆಯರ ತೇಜೋವಧೆ ಮಾಡೋದೇ ಅವರ ಹಿಡನ್ ಅಜೆಂಡಾ. ಪ್ರಹ್ಲಾದ್ ಜೋಶಿ ಅವರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಮಾತು ಹೇಳಿದ್ರು. ಏನು 2,000 ರೂಪಾಯಿ ಇಂದನೇ ಮನೆಯಲ್ಲಿ ಮಗು ಹುಟ್ಟಂದ್ರು 2,000 ರೂಪಾಯಿನೇ ಕಾರಣ ಎಂಬ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ ಅವರಿದ್ದಾರೆ ಅಂತ ಹೇಳ್ತಾರೆ. ನೋಡಿ, ಪ್ರಹ್ಲಾದ್ ಜೋಶಿ ಅವರು ಹಿರಿಯರು. ಅಣ್ಣನವ್ರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಥರ ಕೋಳಿ ಕೂಗಿದ್ರೇ ಬೆಳಕಾಗುತ್ತೆ ಅಂತ ಟಾಮ್ ಹೊಡೆಯುವಂಥವ್ರು ಕಾಂಗ್ರೆಸ್ ಪಕ್ಷದವರಲ್ಲ. ಇವತ್ತು ನೀವು ಉತ್ತರ ಕೊಡಬೇಕಾಗತ್ತೆ ಸಮಾಜಕ್ಕೆ. 2,000 ರೂಪಾಯಿ ನಿಮಗೆ ಮಹಿಳೆಯರಿಗೆ ಕೊಡೋದು ನಿಮಗೆ ಬಹಳಷ್ಟು ಕ್ಷುಲ್ಲಕ ಅನಿಸ್ತಾ ಇದೆ. ನೀವು ಮಹಿಳೆಯರನ್ನ ಆ ರೀತಿ ನೋಡ್ತಾ ಇದ್ದೀರಾ. ನೀವು ಹೇಳ್ತೀರಾ ಅದಾನಿಯವರಾಗಲಿ ಅಂಬಾನಿಯವರಾಗಲಿ ನಿಮಗೆ AC ರೂಮ್ನಲ್ಲಿ ಕೂತ್ಕೊಂಡು ನೀವು ಏನು ಬಿಸ್ನೆಸ್ಗಳನ್ನ ಮಾಡ್ತೀರಾ ಅದಕ್ಕೆ ನಿಮಗೆಲ್ಲ ಓಕೆ. 2,000 ರೂಪಾಯಿಯನ್ನು ಬಿಸಿಲಲ್ಲಿ ಮಳೆಯಲ್ಲಿ ಚಳಿಯಲ್ಲಿ ಇದ್ದಂಥ ಒಬ್ಬ ಮಹಿಳಾ ಸಬಲೀಕರಣಕ್ಕೆ ಕೊಟ್ಟರೆ ನಿಮ್ಗೆ ಇಷ್ಟೊಂದು ಸಂಕಟ ಆಗ್ತಾ ಇದೆ ಅಂತಂದ್ರೆ ರಿಲೇಟೆಡ್ 2,000 ರೂಪಾಯಿ ಕೊಡೋದಕ್ಕೆ ಮೇಡಮ್ ಈಗ ಏನಂದ್ರೆ ಗ್ರಾಮೀಣ ಭಾಗದ ಮಹಿಳೆಯರೆಲ್ಲರೂ ಕೂಡ ಹಾದಿ ತಪ್ತಾ ಇದ್ದಾರೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅಣ್ಣನವ್ರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಈ ರಾಜ್ಯದ ಒಬ್ಬ ಮಹಿಳಾ ಮಂತ್ರಿಯಾಗಿ ಯಾವ ಹಳ್ಳಿಯ ಹೆಣ್ಣುಮಗಳು ದಾರಿ ತಪ್ಪಿದ್ದಾಳೆ ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕು. ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಜವಾಬ್ದಾರಿಯಿಂದ ಮಾತನಾಡಬೇಕಾಗತ್ತೆ. ಇವತ್ತು ಏನು ಇಷ್ಟು ಹಗರಾಗಿ ಮಾತನಾಡೋದು? ಹಳ್ಳಿಯ ಹೆಣ್ಣುಮಕ್ಕಳು ಅಂತಂದರೆ ಏನಂತ ತಿಳ್ಕೊಂಡಿದ್ದಾರೆ ಇವರು? ಇಡೀ ರಾಜ್ಯದ ಮಹಿಳೆಯರು ಇವ್ರ ಎದುರುಗಡೆ ಇವತ್ತು ಕೂತ್ಕೊಳ್ತಾರೆ. ನಾನು ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಮಹಿಳಾ ಶಕ್ತಿ ಅಂದ್ರೇನು, ಸ್ತ್ರೀ ಶಕ್ತಿ ಅಂದ್ರೇನು, ಸ್ತ್ರೀ ಕುಲದ ಗೌರವ ಅಂದ್ರೇನು ಅನ್ನೋದನ್ನ ಈ ಕುಮಾರಸ್ವಾಮಿ ಅವ್ರಿಗೆ, ಈ BJP ಅವ್ರಿಗೆ ತೋರಿಸ್ಕೊಡಿ ಅಂತ ಕೇಳಲಿಕ್ಕೆ ಬಯಸ್ತೇನೆ. ಗೃಹಲಕ್ಷ್ಮಿಯ ಯೋಜನೆಯನ್ನು 2,000 ರೂಪಾಯಿ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಮಹಿಳಾ ಕುಲಕ್ಕೆ ಸ್ತ್ರೀ ಸಬಲೀಕರಣಕ್ಕೆ ಮಾಡಿದಂಥ ಕಾಂಗ್ರೆಸ್ ಪಕ್ಷದ ಜನಪ್ರಿಯ ಯೋಜನೆಗಳು ಯಾವ ಸ್ವಾರ್ಥಕ್ಕಾಗಿ ಮಾಡಲಿಲ್ಲ. ಇವತ್ತು ಇಡೀ ಸ್ತ್ರೀ ಕುಲ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾ ಇದೆ. ಅದನ್ನ ನೋಡಿ ಇವ್ರಿಗೆ ಸಂಕಟ ಆಗ್ತದೆ. ಒಬ್ರು ಬಿಜೆಪಿ ಅವರು ಈ ತರದ ಇದು ಮಾಡ್ತಾ ಇಲ್ಲ, ಅದನ್ನ ವಿರೋಧ ಮಾಡ್ತಾ ಇಲ್ಲ. ಅಂದ್ರೆ ಬಿಜೆಪಿ ಅವರು ಕೂಡ ಇದರ ಈ ಹೇಳಿಕೆಯ ಹಿಂದಿನ
ಕೈವಾಡ ಇದೆನಾ ಅಂತ ಅನ್ನುವಂಥದ್ದು ಆರೋಪ. ನೋಡಿ, ಅವ್ರಿಗೆ ನೈತಿಕತೆ ಇದ್ದರೆ ಇದು ಅವರು ಬಹಿರಂಗವಾಗಿ ಕ್ಷಮಾಪಣೆ ಕೇಳು ಅಂತಂದರೆ ಅದೇನು ಅದು ಹೇಳ್ತಾರಲ್ಲ, ಮಾತು ಹೋದರೆ ಹೋಯಿತು ಮುತ್ತು ಒಡೆದ್ರೆ ಹೋಯಿತು ಅಂತ. ಇಡೀ ರಾಜ್ಯದಲ್ಲಿ ಅವರ ಒಂದು ಏನು ಮನಸ್ಥಿತಿ ಅನ್ನೋದನ್ನು ರಾಜ್ಯದ ಮತದಾರರು ಈಗಾಗಲೇ ಗಮನಿಸಿದ್ದಾರೆ. ಅವ್ರದ್ದು ಒಂದೇ ಒಂದು ಸುಳ್ಳು ಹೇಳೋದು, ಜನರನ್ನು ದಿಶಾಭೂಲ್ ಮಾಡೋದು, ಲೀಡರ್ಗಳ ಇಮೇಜನ್ನು ಟರ್ನಿಷ್ ಮಾಡೋದು, ಈ ಒಂದು ಅಜೆಂಡಾ ಬಿಟ್ಟು ಅವ್ರ ಹತ್ರ ಬೇರೆ ವಿಷಯಗಳೇ ಇಲ್ಲ. ಅಭಿವೃದ್ಧಿ ಬಗ್ಗೆ ಮಾತನಾಡಿ ಅಂತಂದರೆ ಒಂದು ಶಬ್ದ ಕೂಡ ಈ ನಾಯಕರು ಅಭಿವೃದ್ಧಿ ಬಗ್ಗೆ ಮಾತನಾಡೋದಿಲ್ಲ, ಈ ಅಭಿವೃದ್ಧಿ ಮಾಡಿದ್ದೀವಿ ಅಂತ ಹೇಳೋದಿಲ್ಲ. ಮಾತನಾಡು ಅಂತಂದರೆ ಬರೀ ಈ ರೀತಿ ಮಾತನಾಡ್ತಾರೆ. ಅಲ್ಲ, ಹೆಬ್ಬಾಳ್ಕರ್ ಅವರು ಏಳಿಗೆಯನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಮೇಡಮ್. ಕೆಲವೊಂದಿಷ್ಟು ಬೆಳಗಾವಿ ನೋಡಿ, ಸಮಾಜ ನನ್ನ ಜೊತೆ ಇದೆ, ಸಮುದಾಯಗಳು ನನ್ನ ಜೊತೆ ಇದ್ದಾವೆ, ಮತದಾರ ಪ್ರಭುಗಳು ನನ್ನ ಜೊತೆ ಇದ್ದಾರೆ, ಇಡೀ ಕಾಂಗ್ರೆಸ್ ಪಕ್ಷದ ಲೀಡರ್ಗಳು ನಮ್ಮ ಜೊತೆ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವರೇನಾದರೂ ಸಹಿಸ್ಕೊಳ್ಳಿ, ಅವರೇನಾದರೂ ಊರ್ಕೊಳ್ಳಿ, ಅದ್ರ ಬಗ್ಗೆ ನಮಗೆ ಲಕ್ಷ್ಯ ಇಲ್ಲ. ಬರೀ ಚಿಕ್ಕೋಡಿ ಮತ್ತು ಬೆಳಗಾವಿ ಪಾರ್ಲಿಮೆಂಟ್ನ ಕಾಂಗ್ರೆಸ್ ಗೆಲ್ಲುವಷ್ಟು ನಾವು ಪ್ರಯತ್ನ ಮಾಡ್ತೀವಿ. ನೋಡಿ, ಅದ್ರ ಬಗ್ಗೆ ನಾನು ಹೇಳಲ್ಲ, ಅವರೆಲ್ಲ ಹಗಲ್ಗನಸು ಕಾಣ್ತಾ ಇದ್ದಾರೆ. 135 ಸೀಟ್ ಇದೆ, ನಾವು ಏನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಈ ರಾಜ್ಯದ ಮಹಾಜನತೆ ಇವತ್ತು ಅಭೂತಪೂರ್ಣವಾದಂಥ ಒಂದು ಸಹಕಾರವನ್ನು 135 ಸೀಟ್ಗಳನ್ನು ಕೊಡೋದ್ರ ಮೂಲಕ ತಕ್ಕ ಶಾಸ್ತಿ ಮಾಡಿದ್ದಾರೆ. ಬಿಜೆಪಿಯ ಜಿಲ್ಲಾಧ್ಯಕ್ಷರು ಏನಂತಂದ್ರೆ ಸಂಜಯ್ ಪಾಟೀಲ್ ಅವರ ಹೇಳಿಕೆಯಲ್ಲಿ ಸಮರ್ಥನೆ ಮಾಡ್ಕೊತಿದ್ದಾರೆ ಮೇಡಮ್. ಇಲೆಕ್ಷನ್ ಮುಗಿಲಿ, ನಿರಾಣಿ ಅಣ್ಣನವ್ರ ಬಗ್ಗೆ ಮಾತಾಡ್ತೀನಿ, ಬಹಳಷ್ಟು ಇದೆ, ಮಾತಾಡ್ತೀನಿ. 1 kg ಚಿನ್ನ ಕೊಡ್ತಾರಂತೆ ನಿಮ್ಗೆ. 1 kg ಚಿನ್ನ ಕೊಡಿಸ್ತಾರಂತೆ. ಮಾತಾಡ್ತೀನಿ ಅದ್ರ ಬಗ್ಗೆ. ಇಲೆಕ್ಷನ್ ಮುಗಿಲಿ, ಖಂಡಿತ ಮಾತಾಡ್ತೀನಿ. ನೋಡಿ, ಈಗಾಗಲೇ ಸಮಾಜ ಅದಕ್ಕೆ ಉತ್ತರ ಕೊಟ್ಟಿದೆ. ಭಾಳ ಸೂಕ್ಷ್ಮ ಸಮಾಚಾರ, ಭಾಳ ಸೂಕ್ಷ್ಮ ವಿಚಾರಗಳಿವು. ಇಲೆಕ್ಷನ್ ಮುಗಿಲಿ, ಭಾಳಷ್ಟು ವಿಚಾರಗಳನ್ನ ತಮ್ಮ ಎದುರುಗಡೆ ಬಂದು ಮಾತನಾಡಿ.